ಬಹಳಷ್ಟು ಒಳ್ಳೆಯ ಆಫೀಸರ್ಸ್ ಅನ್ನ ಅವರು ಕೊಲೆ ಮಾಡ್ತಾರೆ ಅಂತ ಹೇಳಿಕ್ಕೆ ನಾವು ಹಿಂದೆ ಕಾಂಗ್ರೆಸ್ ಅವರು ಕೂಡ ಜನಾಂದೋಲನ ಮಾಡ್ತಾ ಇದ್ದಾರೆ ಬಿಜೆಪಿ ಭ್ರಷ್ಟಾಚಾರಗಳನ್ನ ತೆಗೆದಿಡ್ತೀವಿ ಅಂತ. ಬಹಳಷ್ಟು ವಿಷಯದಲ್ಲಿ ಅವರು ಜನರಿಗೆ ದ್ರೋಹ ಮಾಡ್ತಾ ಇರುವಂತದ್ದು, ಜನರಿಗೆ ದ್ರೋಹ ಅಷ್ಟೇ ಅಲ್ಲ ಲೂಟಿಯನ್ನು ಮಾಡ್ತಾ ಇರುವಂತ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಹಗರಣಗಳ ವಿರುದ್ಧ ಬಿಜೆಪಿ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯನ್ನ ಶುರು ಮಾಡ್ಕೊಂಡಿದ್ದಾರೆ. ಬನ್ನಿ, ಇವಾಗ ನಮ್ಮ ಜೊತೆ ರೂಪಾಲಿ ನಾಯಕ್ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಇವತ್ತು ಪಾದಯಾತ್ರೆಗೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಇವತ್ತು ಪಾದಯಾತ್ರೆಗೆ ನಾವು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ನಮ್ಮ ಸಂಸದರು, ಶಾಸಕರು, ಎಕ್ಸ್-ಎಮ್-ಎಲ್-ಎಗಳು, ನಮ್ಮ ರಾಜ್ಯದ ಪದಾಧಿಕಾರಿಗಳು, ಕಾರ್ಯಕರ್ತರು ತುಂಬ ಜನ ಬಂದಿದ್ದಾರೆ. ಈ ಕಾಂಗ್ರೆಸ್ಸಿನ ಹಗರಣ ಈಗ ತಾವೆಲ್ಲರೂ ನೋಡ್ತಾ ಇದ್ದೀರಿ. ಭ್ರಷ್ಟ ಒಂದು ಕಾಂಗ್ರೆಸ್ ಅಂತ ಈಗ ಹೆಸರಿಗೆ ಒಂದು ಪಾತ್ರ ಆಗಿರೋ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ವಿಷಯದಲ್ಲಿ ಅವರು ಜನರಿಗೆ ದ್ರೋಹ ಮಾಡ್ತಾ ಇರುವಂಥದ್ದು, ಜನರಿಗೆ ದ್ರೋಹ ಅಷ್ಟೇ ಅಲ್ಲ ಲೂಟಿಯನ್ನು ಮಾಡ್ತಾ ಇರುವಂಥ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ. ಇವತ್ತಿನ ಈ ಒಂದು ವಿಷಯದ ಬಗ್ಗೆ ನಾವು ಮೈಸೂರು ಚಲೋ ಪಾದಯಾತ್ರೆಯನ್ನು ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಸರ್ ಅವರು ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ನಮ್ಮೆಲ್ಲ ಇಲ್ಲಿ ಕಾರ್ಯಕರ್ತರು ತುಂಬ ಜನ ಬಂದಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರದ ಈ ಭ್ರಷ್ಟತೆಯನ್ನು ಜನ ಎಲ್ಲರೂ ನೋಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶವನ್ನೇ ನೋಡ್ತಾ ಇರುವಂಥದ್ದು. ಮೂಢ ಹಗರಣ ಇರಲಿ, ಇವಾಗ ಅವ್ರು ಮಾಡ್ತಾ ಇರುವಂಥ ವಾಲ್ಮೀಕಿ ವಿಷಯದ ಒಂದು ಹಗರಣದಲ್ಲಿ ಇರಲಿ, ಭಾಳಷ್ಟು ಒಳ್ಳೆಯ ಆಫೀಸರ್ಸನ್ನು ಅವರು ಕೊಲೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಹಿಂದೇಟಾಗೋದಿಲ್ಲ. ಯಾಕಂದರೆ ಒಳ್ಳೆಯವರನ್ನು ಅವರು ಸಾಯಿಸ್ಲಿಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು. ಇಂಥದ್ರಲ್ಲಿ ಈ ಸರ್ಕಾರ ತೊಲಗಬೇಕು, CM ರವರು ರಾಜೀನಾಮೆ ಕೊಡಬೇಕು, ಇದೇ ನಾವು ಇವತ್ತು ಬಯಸ್ತಾ ಇರುವಂಥದ್ದು. ಈಗ ಕಾಂಗ್ರೆಸ್ ಅವರು ಕೂಡ ಜನಾಂದೋಲನ ಮಾಡ್ತಾ ಇದ್ದಾರೆ ಬಿಜೆಪಿ ಭ್ರಷ್ಟಾಚಾರಗಳನ್ನ ತೆಗೆದಿಡ್ತೀವಿ ಅಂತ. ಹಿಂದೆಯೂ ಕೂಡ ಈ ವಿಷಯದಲ್ಲಿ ಬಹಳಷ್ಟು ಸಲ BJP ಭ್ರಷ್ಟಾಚಾರ ಮಾಡಿದೆ ಅಂತ ಇಡೀ ರಾಜ್ಯದಲ್ಲಿ ಕೂಗಾಡ್ತಾ ಇದ್ರು. ಆದರೆ BJP ಭ್ರಷ್ಟಾಚಾರ ಮಾಡಿದೆ ಅಂತ ಈಗ ತನಕ ಒಂದು ದಾಖಲೆಯನ್ನು ಅವರು ಸರಿಯಾಗಿ ಕೊಡ್ತಾ ಇಲ್ಲ. ಇಷ್ಟು ಹಿಂದೆ ಮಾಡ್ತಾ ಇದ್ರು 40% ಭ್ರಷ್ಟಾಚಾರ ಅಂತ ಹೇಳಿದ್ರೆ, ಇವತ್ತು ನೇರವಾಗಿ ಅವರು ಭ್ರಷ್ಟತೆ ಮತ್ತು ಅವರು ಮಾಡಿರುವಂಥ ಈ ಭ್ರಷ್ಟಾಚಾರ ಜನರ ಕಣ್ಣೆದುರು ಕಾಣ್ತಾ ಇದೆ. ಹಣದ ಏನು ಹೊಳೆ ಹೈದರಾಬಾದಿಗೆ ಇನ್ನಿತರ ಕಡೆಗೆ ಹೋಗ್ತಾ ಇದೆ. CM ಅವ್ರ ಪತ್ನಿ ಮೇಲೆ ಈ ಒಂದು ಮೂಡದ ಹಗರಣ ಇದೆ. ಇದನ್ನು ನೋಡ್ತಾ ಇದ್ರೆ ರಾಜ್ಯದ ಜನ ಮುಂದಿನ ದಿವಸಕ್ಕೆ ವಿಚಾರ ಮಾಡ್ತಾರೆ, ಯಾರು ಬೇಕು ಯಾರು ಬೇಡ ಅನ್ನೋದು ಜನರಿಗೆ ಗೊತ್ತಾಗಿದೆ. ಸತ್ಯತೆ ಇವತ್ತು ಬಯಲಿಗೆ ಬಂದಿದೆ, ಜನರೇ ನಿರ್ಧಾರ ಮಾಡ್ತಾರೆ. ಬಿಜೆಪಿ ಕಾಲದಲ್ಲಿ ಆಗಿರುವಂಥದ್ದು ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಯಾವುದೇ BJP ಕಾರಣದಲ್ಲಿ ಆಗಲಿಲ್ಲ, BJP ಕಾರಣದಲ್ಲಿ ಆಗಿದ್ದು ಅಲ್ಲ. ಸುಮ್ಮನೆ ಏನಾದರೂ ಹೇಳ್ಕೊಂಡು BJP ಮೇಲೆ ಮತ್ತೆ ಗೂಬೆ ಕುರಿಸ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. BJPಗೆ ರೆಡಿ ಮಾಡಬೇಕಾದ್ರೆ ಅವರು ಯಾವುದೇ ಒಂದು ದಾಖಲೆ ಕೊಡಬೇಕಾಗಿತ್ತು. ಯಾವುದೇ ಥರದ ದಾಖಲೆ ಇಲ್ಲದೆ ಪ್ರತಿ ಸಲ ಹಿಂದೆಯೂ ಕೂಡ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಯಡಿಯೂರಪ್ಪಜಿಯವರು ಇರಬೇಕಾದ್ರೂ ಹಾಗೆ ಮಾಡಿದ್ರು, ಬೊಮ್ಮಾಯಿ ಸರ್ ಇರಬೇಕಾದ್ರೆ ಭಾಳಷ್ಟು ಅವರು ವಿರೋಧ ಪಕ್ಷದ ನಾಯಕರಾಗಿ CM ರವರು ರಸ್ತೆಗೆ ಇಳಿದುಕೊಂಡು ಏನೆಲ್ಲ ಅಂಟಿಸ್ಕೊಂಡಿದ್ದು ನೀವೆಲ್ಲ ನೋಡ್ತಾ ಇದ್ರು, ಮಾಧ್ಯಮದವ್ರು ಇಲ್ಲಿ, ಜನ ಇಲ್ಲಿ. ಆದರೆ ಯಾರು ಈ ಕರ್ತಕ್ಕೆ ಇಳಿದಿದ್ದಾರೆ ಅನ್ನೋದು ಇವು ತಾವೆಲ್ಲರೂ ನೋಡ್ತಾ ಇದ್ದೀರಾ. ಇದಿಷ್ಟು ರೂಪಾಲಿ ನಾಯಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.